ಮಾಜಿ ಪ್ರಧಾನಿ ದೇವೇಗೌಡರ ಹೆಸರಿನಲ್ಲಿ ದೋಖ ನಡೆದಿದೆ. ಅವರ ಗನ್ಮ್ಯಾನ್ ನಿಂದಲೇ, ದೇವೇಗೌಡರ ಗನ್ಮ್ಯಾನ್ ನಿಂದಲೇ ಲಕ್ಷ ಲಕ್ಷ ಧೋಖಾ ನಡೆದಿದ್ಯಾ ಅನ್ನುವಂತ ಪ್ರಶ್ನೆ. ದೇವೇಗೌಡರ ಹೆಸರು ಹೇಳಿ ವಂಚನೆ ಮಾಡಿರ್ತಕ್ಕಂಥದ್ದು, ಸೈಟ್ ಕೊಡಿಸೋ ನೆಪದಲ್ಲಿ ಲಕ್ಷ ಲಕ್ಷ ಪಂಗನಾಮ ಹಾಕಿರುವಂತಹ ಘಟನೆ. ಎಎಸ್ಐ ವೆಂಕಟೇಶ್ ಅನ್ನುವರ ವಿರುದ್ಧ ಸಂತ್ರಸ್ತೆ ಶೋಭಾ ಅನ್ನುವಂಥವರು ದೂರು ಕೊಟ್ಟಿದ್ದಾರೆ. ವೆಂಕಟೇಶ್ಗೆ ಗೂಗಲ್ ಪೇ ಮಾಡಿದ್ದ ಶೋಭಾ ಹಂತ ಹಂತವಾಗಿ 4 ಲಕ್ಷ ಹಣ ಕಳುಹಿಸಿದ್ದಾರೆ ಎನ್ನಲಾಗಿದೆ. ಈಗ ಹಣವೂ ಇಲ್ಲ, ಸೈಟು ಸಿಗದೆ ಮಹಿಳೆ ಪರದಾಡ್ತಾ ಇದ್ದಾರೆ. ನ್ಯಾಯಕ್ಕಾಗಿ ಗೃಹ ಸಚಿವರಿಗೆ ಶೋಭಾ ಮನವಿ ಮಾಡಿದ್ದಾರೆ. ದೇವೇಗೌಡರ ಹೆಸರು ತರಲಾಗಿದೆ. ಇಲ್ಲಿ ದೇವೇಗೌಡರ ಹೆಸರು ಹೇಳಿ ವಂಚನೆ ನಡೆಸಲಾಗ್ತಾ ಇದೆ. ದೇವೇಗೌಡರ ಗನ್ಮ್ಯಾನ್ ಎನ್ನಲಾದ ವ್ಯಕ್ತಿಯೇ ದೋಖಾ ಮಾಡಿದ್ದಾನಾ? ಸೈಟ್ ಕೊಡಿಸೋ ನೆಪದಲ್ಲಿ ಲಕ್ಷ ಲಕ್ಷ ರೂಪಾಯಿ ಪಂಗನಾಮ ಅಂತೂ ಬಿದ್ದಿದೆ. ಎಎಸ್ಐ ವೆಂಕಟೇಶ್ ಎಂಬವರ ವಿರುದ್ಧ ಸಂತ್ರಸ್ತೆ ಶೋಭಾ ಅನ್ನೋರು ದೂರು ಕೊಟ್ಟಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ದೇವೇಗೌಡರ ಹೆಸರು ಹೇಳಿ ಇಲ್ಲಿ ವಂಚನೆ ಮಾಡಲಾಗ್ತಾ ಇದೆ ಅಂತ. ಮಾಜಿ ಪ್ರಧಾನಿ ದೇವೇಗೌಡರ ಹೆಸರು ಹೇಳಿ ನಡೆಸ್ತಾ ಇರ್ತಕ್ಕಂಥ ವಂಚನೆ, ಸೈಟ್ ಕೊಡಿಸೋ ನೆಪದಲ್ಲಿ ಲಕ್ಷ ಲಕ್ಷ ದುಡ್ಡು ಪೀಕಿ ಆಮೇಲೆ ಪಂಗನಾಮ ಹಾಕಿರ್ತಕ್ಕಂಥದ್ದು. ಹಂತ ಹಂತವಾಗಿ ಗೂಗಲ್ ಪೇ ಮೂಲಕ 4 ಲಕ್ಷ ರೂಪಾಯಿ ಹಣ ಕಳುಹಿಸಿದ್ದಾರೆ ಶೋಭಾ ಅನ್ನುವಂತ ಮಹಿಳೆ. ಈಗ ಹಣನೂ ಕೊಟ್ಟಿಲ್ಲ, ಸೈಟು ಇಲ್ಲ ಅಂತ ಹೇಳ್ತಿದ್ದಾರಂತೆ. ಹಾಗಾಗಿ ನ್ಯಾಯಕ್ಕಾಗಿ ಈ ಮಹಿಳೆ ಪರದಾಟ ನಡೆಸಿದ್ದಾರೆ. ಗೃಹ ಸಚಿವರಿಗೆ ಈ ಮಹಿಳೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಈ ತರ ಆಗಿದೆ ಅಂತ ಮನವಿ ಕೂಡ ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೆಹಮಾನ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರೆಹಮಾನ್, ಇದರಲ್ಲಿ ದೇವೇಗೌಡರ ಹೆಸರನ್ನ ಬಳಸಿಕೊಂಡು ಯಾವ ರೀತಿ ವಂಚನೆ ನಡೆಸಲಾಗ್ತಾ ಇತ್ತು? ಆ ವ್ಯಕ್ತಿ ದೇವೇಗೌಡರ ಗನ್ಮ್ಯಾನ್ ಹೌದಾ? ಎಎಸ್ಐ ವೆಂಕಟೇಶ್ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡಿ. ದೂರುದಾರರು ಯಾರು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ಶ್ರೀಲಕ್ಷ್ಮಿ, ಇಲ್ಲಿ ಏನಾಗ್ತಾ ಇದೆ, ಅಧಿಕಾರಿಗಳು ಅಂದ್ರೆ ಸರ್ಕಾರಿ ಕೆಲಸದಲ್ಲಿರುವಂತಹ ಪೊಲೀಸರೇ ಈ ಒಂದು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಈ ಹಿಂದೆನೂ ಕೂಡ ಸಾಕಷ್ಟು ಉದಾಹರಣೆಗಳಿದೆ. ಇದು ಒಂದು ರೀತಿಯಲ್ಲಿ ಹೊಸದಾದಂತಹ ಒಂದು, ಅಂದ್ರೆ ಪ್ರಭಾವಿ ವ್ಯಕ್ತಿಗಳ ಹೆಸರನ್ನ ಬಳಸಿಕೊಂಡು ಈ ಒಬ್ಬ ಪೊಲೀಸ್ ಅಧಿಕಾರಿ ಎಎಸ್ಐ ವೆಂಕಟೇಶ್ ಎನ್ನುವಂತನು ಈ ಮಹಿಳೆಯರಿಗೆ ಮೋಸ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ ಅಂತಾನೆ ಹೇಳಬಹುದು. ಅದು ದೇವೇಗೌಡರ ಗನ್ಮ್ಯಾನ್ ಆಗಿದ್ದಂತೆ ಹಿಂದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿ ಮಾಹಿತಿ ಕೂಡ ಇಲ್ಲ. ಬಟ್ ದೇವೇಗೌಡರ ಜೊತೆ ಇರುವಂತಹ ಫೋಟೋಗಳನ್ನ ಬಳಸಿಕೊಂಡು ಮಹಿಳೆಯರಿಗೆ ಅಂದ್ರೆ ಸೈಟ್ ಕೊಡಿಸುವ ನೆಪದಲ್ಲಿ ಹಣವನ್ನ ಪೀಕುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ. ಅಂದರಲ್ಲಿ ನಿವಾಸಿಯಾಗಿರುವಂತಹ ಶೋಭಾ ಅವರು ಇವರಿಗೆ ಪರಿಚಯ ಆಗ್ತಾರೆ. ಪರಿಚಯ ಆದಂತ ಸಂದರ್ಭದಲ್ಲಿ ಇವರು ಒಂದು ಹೊಸ ಸೈಟ್ ಅನ್ನ ಪರ್ಚೇಸ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಈ ಒಂದು ಎಎಸ್ಐ ವೆಂಕಟೇಶ್ ಅವರಿಗೆ ಬರುತ್ತೆ. ನಾನು ಪೊಲೀಸ್ ಅಧಿಕಾರಿ ಇದ್ದೀನಿ, ನಾನೇ ನಿಮಗೆ ಒಳ್ಳೆ ದಾಖಲಾತಿಗಳನ್ನ ಕೊಡೋದ್ರ ಮೂಲಕ ಯಾವುದೇ ರೀತಿ ಅಕ್ರಮ ಇಲ್ಲದೆ ಇರುವಂತಹ ಒಂದು ಸೈಟ್ ಅನ್ನ ನಿಮ್ಮ ಹೆಸರಿಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಪೊಲೀಸ್ ಅಧಿಕಾರಿ ಆಗಿರೋದ್ರಿಂದ ಶೋಭಾ ಅವರು ಕೂಡ ನಂಬಿ ಅಡ್ವಾನ್ಸ್ ಹಣವನ್ನ ಕೊಡ್ತಾರೆ. ಅಂದ್ರೆ ನಮಗೆ ಅಡ್ವಾನ್ಸ್ ಒಂದು 2 ಲಕ್ಷ ರೂಪಾಯಿ ಹಣ ಬೇಕು ಅಂದ ತಕ್ಷಣ ಗೂಗಲ್ ಪೇ ಮುಖಾಂತರ 2,70,000 ರೂಪಾಯಿ ಒಂದು ಬಾರಿ ಮತ್ತೆ 1,30,30,000 ರೂಪಾಯಿ ರೀತಿಯಲ್ಲಿ 2 ಬಾರಿ ಹಣವನ್ನ ಹಾಕ್ತಾರೆ. ನಂತರ ಚೆಕ್ಗಳ ಮೂಲಕ ಕೂಡ ಹಣ ಕೇಳ್ತಾರೆ. ಆದ್ರೆ ಚೆಕ್ಗಳ ಮೂಲಕ ಹಣವನ್ನ ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ಇವರು ಸೈಟ್ ಕೊಡಿಸ್ತೇನೆ, ಹಣ ಬಂದ ತಕ್ಷಣ ಸೈಟ್ ಕೊಡಿಸ್ತೇನೆ, ಮತ್ತೆ ಹಣನೂ ಕೊಡದೇನೆ ಎಸ್ಕೇಪ್ ಆಗಿರ್ತಾರೆ ಈ ವೆಂಕಟೇಶ್. ಮತ್ತೆ ಇವರು ಪೊಲೀಸ್ ಅಧಿಕಾರಿ ಅನ್ನುವಂತ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಬಟ್ ಯಾವ ಸ್ಟೇಷನ್ ಅನ್ನುವಂಥದ್ದು ಕೂಡ ಇದುವರೆಗೂ ಕೂಡ ಮಾಹಿತಿ ಬಂದಿಲ್ಲ. ಅಂದ್ರೆ ಪೊಲೀಸರ ಒಂದು ವೇಷ ಧರಿಸಿದಾನೋ ಅಥವಾ ದೇವೇಗೌಡರ ಗನ್ಮ್ಯಾನ್ ಆಗಿದ್ದೋ ಅನ್ನುವಂಥದ್ದು ಖಚಿತ ಮಾಹಿತಿ ಇನ್ನೂ ಬಂದಿಲ್ಲ. ಹಾಗಾಗಿ ಇನ್ನೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತ ಪ್ರಯತ್ನವನ್ನು ಕೂಡ ನಾವು ಕೂಡ ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ದೇವೇಗೌಡರ ಜೊತೆಯಲ್ಲಿರುವಂತಹ ಫೋಟೋಗಳನ್ನ, ಪ್ರಭಾವಿ ವ್ಯಕ್ತಿಗಳ ಜೊತೆಯಲ್ಲಿರುವಂತಹ ಫೋಟೋಗಳನ್ನ ಬಳಸಿ ಮಹಿಳೆಗೆ ವಾಪಸ್ ಅದನ್ನೇ ಕಳಿಸಿ, ನಾನು ದೇವೇಗೌಡರ ಜೊತೆ ಇದ್ದೀನಿ, ಗನ್ಮ್ಯಾನ್ ಇದ್ದೀನಿ, ಒಂದು ವೇಳೆ ನೀ ಹಣವನ್ನ ಪದೇ ಪದೇ ಕೇಳಿದ್ರೆ ನಿನಗೆ ನಾನು ದೊಡ್ಡ ದೊಡ್ಡ ಪ್ರಭಾವಿಗಳಿಂದ ನಿನ್ನ ಲಾಕ್ ಮಾಡಿಸ್ತೀನಿ, ನಿನ್ನ ಅರೆಸ್ಟ್ ಮಾಡಿಸ್ತೀನಿ ಅನ್ನುವಂತ ಒಂದು ದಬ್ಬಾಳಿಕೆಯನ್ನು ಕೂಡ ಮಹಿಳೆಗೆ ಕೊಟ್ಟಿದ್ದಾನೆ. ಮತ್ತೆ ಬೆಳಗ್ಗೆ 10 ಗಂಟೆ ಸುಮಾರು ಮತ್ತೆ ಮಧ್ಯರಾತ್ರಿಯಲ್ಲಿ ಒಂಟಿ ಮಹಿಳೆ ಇರುವಂತಹ ಮನೆಗೆ ಬಂದು ಗಲಾಟೆಯನ್ನು ಕೂಡ ಮಾಡಿದ್ದಾನೆ ಅನ್ನುವಂಥದ್ದು ಶೋಭಾ ಕೂಡ ಮಾಧ್ಯಮದ ಎದುರು ಹೇಳಿಕೊಂಡಿದ್ದಾಳೆ ಅಂತಾನೆ ಹೇಳ್ಬಹುದು. ಒಟ್ಟಿನಲ್ಲಿ ಈ ವೆಂಕಟೇಶ್ ಎಂಬುವನು ಪೊಲೀಸ್ ಅಧಿಕಾರಿಯಾಗಿದ್ದು, ಅಂದ್ರೆ ಈತನೇ ಕೂಡ ಸ್ಟೇಷನ್ಗಳಿಗೆ ಹೋಗಿ ದೂರನ್ನು ಕೊಡಿರ್ತಾನೆ. ಎಲ್ಲಿ ಮಹಿಳೆ ನ್ಯಾಯಕ್ಕಾಗಿ ಯಾವ ಸ್ಟೇಷನ್ ಮೆಟ್ಲು ಹತ್ತಿರ್ತಾಳೋ ಅಂದರಲ್ಲಿ ಪೊಲೀಸ್ ಠಾಣಾ ಮೆಟ್ಟಿಲನ್ನು ಹತ್ತಿದಾಗ ಅಲ್ಲೇ ಕೂಡ ಈತನು ಕೂಡ ಹೋಗಿ ನಾನು ಎಎಸ್ಐ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೆ ನನಗೆ ಹಣದ ಸಮಸ್ಯೆ ಇತ್ತು, ಹಾಗಾಗಿ ಆಕೆಯ ಬಳಿ ಹಣವನ್ನ ಇಸ್ಕೊಂಡಿದ್ದೆ, ಅದನ್ನ ಬಿಟ್ರೆ ಯಾವುದೇ ರೀತಿ ಮೋಸ ಇಲ್ಲ ಅನ್ನುವಂಥದ್ದನ್ನ ಕೂಡ ಈತನು ಕೂಡ ಒಂದು
ದೂರನ್ನು ಕೂಡ ಕೊಟ್ಟಿರ್ತಾನೆ ಅಂತಾನೆ ಹೇಳ್ಬೋದು. ಆದ್ರೆ ಎಲ್ಲಿ ಕೂಡ ಈತ ಸಿಗ್ತಾ ಇಲ್ಲ ಸದ್ಯಕ್ಕೆ. ಯಾವುದೊಂದು ಸ್ಟೇಷನ್ ಅಲ್ಲಿ ಕೂಡ ಈತನ ಮಾಹಿತಿ ಕೂಡ ಕಲೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಈತ ದೇವೇಗೌಡರ, ಅದರಲ್ಲೂ ಪ್ರಭಾವಿ ಮಾಜಿ ಪ್ರಧಾನಿಯವರ ಫೋಟೋವನ್ನ ಬಳಸಿಕೊಂಡು, ಅವ್ರ ಜೊತೆಯಲ್ಲಿ ಯಾವಾಗ ತೆಗೆಸ್ಕೊಂಡಿದ್ನೋ ಗೊತ್ತಿಲ್ಲ ಆ ಫೋಟೋನ, ಆ ಒಂದು ಫೋಟೋವನ್ನ ಬಳಸಿಕೊಂಡು ನಾನು ಗನ್ ಮ್ಯಾನ್ ಇದ್ದೀನಿ, ಯಾವುದೇ ರೀತಿಯಾದಂತ ನೀನು ಪೊಲೀಸ್ ಸ್ಟೇಷನ್ ಅದು ಇದು ಮೆಟ್ಲೆತ್ತಿದ್ರೆ ನೇರವಾಗಿ ನಿನಗೆ ನಾನು ಅರೆಸ್ಟ್ ಅನ್ನ ಮಾಡಿಸ್ತೀನಿ, ನಿನಗೆ ದಬ್ಬಾಳಿಕೆಯನ್ನು ಮಾಡಿಸ್ತೀನಿ ಅನ್ನುವಂತ ಒಂದು ದೌರ್ಜನ್ಯ ದರ್ಪವನ್ನ ಎಸಗಿದ್ದಾನೆ ಅಂತಾನೆ ಹೇಳ್ಬೋದು. ಇದರಿಂದ ಭಯಗೊಂಡಿರುವಂತಹ ಶೋಭಾ ಎನ್ನುವಂತ ಮಹಿಳೆ ನೇರವಾಗಿ ಗೃಹ ಸಚಿವಾಲಯಕ್ಕೆ ಭೇಟಿಯನ್ನ ಕೊಡ್ತಾಳೆ. ಗೃಹ ಸಚಿವಾಲಯದಲ್ಲಿ ನೇರವಾಗಿ ಗೃಹ ಸಚಿವರನ್ನೇ ಮೀಟ್ ಆಗಿ ಮಾತಾಡ್ತಾಳೆ. ಸರ್, ನನಗೆ ಈ ರೀತಿಯಾದಂತಹ ಥ್ರೆಟ್ ಇದೆ, ನನ್ನ ಹಣವನ್ನ ನಾವು ಕಷ್ಟಪಟ್ಟು ಒಡವೆಯನ್ನ ಮಾರಿ ಒಂದು ಸೈಟ್ ಮಾಡೋಣ ಅನ್ನುವಂಥದಕ್ಕೋಸ್ಕರ ಹಣವನ್ನ ದುಂಡಿಗಿಟ್ಕೊಂಡು ಕೊಟ್ಟಿದ್ವಿ. ಇವರಿಗೆ ಪರಿಚಯ ಆಗ್ತಾರೆ. ಪರಿಚಯ ಆದಂತ ಸಂದರ್ಭದಲ್ಲಿ ಇವರು ಒಂದು ಹೊಸ ಸೈಟ್ ಅನ್ನ ಪರ್ಚೇಸ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಈ ಒಂದು ASI ವೆಂಕಟೇಶ್ ಅವರಿಗೆ ಬರುತ್ತೆ. ನಾನು ಪೊಲೀಸ್ ಅಧಿಕಾರಿ ಇದ್ದೀನಿ, ನಾನೇ ನಿಮಗೆ ಒಳ್ಳೆ ದಾಖಲಾತಿಗಳನ್ನ ಕೊಡೋದ್ರ ಮೂಲಕ ಯಾವುದೇ ರೀತಿ ಅಕ್ರಮ ಇಲ್ಲದೆ ಇರುವಂತಹ ಒಂದು ಸೈಟ್ ಅನ್ನ ನಿಮ್ಮ ಹೆಸರಿಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಪೊಲೀಸ್ ಅಧಿಕಾರಿ ಆಗಿರೋದ್ರಿಂದ ಶೋಭಾ ಅವರು ಕೂಡ ನಂಬಿ ಅಡ್ವಾನ್ಸ್ ಹಣವನ್ನ ಕೊಡ್ತಾರೆ. ಅಂದ್ರೆ ನಮಗೆ ಅಡ್ವಾನ್ಸ್ ಒಂದು 2 ಲಕ್ಷ ರೂಪಾಯಿ ಹಣ ಬೇಕು ಅಂದ ತಕ್ಷಣ ಗೂಗಲ್ ಪೇ ಮುಖಾಂತರ 2,70,000 ರೂಪಾಯಿ ಒಂದು ಬಾರಿ, ಮತ್ತೆ 1,30,000 ರೂಪಾಯಿ ರೀತಿಯಲ್ಲಿ 2 ಬಾರಿ ಹಣವನ್ನ ಹಾಕ್ತಾರೆ. ನಂತರ ಚೆಕ್ಗಳ ಮೂಲಕ ಕೂಡ ಹಣ ಕೇಳ್ತಾರೆ. ಆದ್ರೆ ಚೆಕ್ಗಳ ಮೂಲಕ ಹಣವನ್ನ ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ಇವರು ಸೈಟ್ ಕೊಡಿಸ್ತೇನೆ, ಹಣ ಬಂದ ತಕ್ಷಣ ಸೈಟ್ ಕೊಡಿಸ್ತೇನೆ, ಮತ್ತೆ ಹಣನು ಕೊಡದೇನೆ ಎಸ್ಕೇಪ್ ಆಗಿರ್ತಾರೆ ಈ ವೆಂಕಟೇಶ್. ಮತ್ತೆ ಇವರು ಪೊಲೀಸ್ ಅಧಿಕಾರಿ ಅನ್ನುವಂತ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಬಟ್ ಯಾವ ಸ್ಟೇಷನ್ ಅನ್ನುವಂಥದ್ದು ಕೂಡ ಇದುವರೆಗೂ ಕೂಡ ಮಾಹಿತಿ ಬಂದಿಲ್ಲ. ಅಂದ್ರೆ ಪೊಲೀಸರ ಒಂದು ವೇಷ ಧರಿಸಿದಾನೋ ಅಥವಾ ದೇವೇಗೌಡರ ಗನ್ಮ್ಯಾನ್ ಆಗಿದ್ನೋ ಅನ್ನುವಂಥದ್ದು ಖಚಿತ ಮಾಹಿತಿ ಇನ್ನೂ ಬಂದಿಲ್ಲ. ಹಾಗಾಗಿ ಇನ್ನೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತ ಪ್ರಯತ್ನವನ್ನು ಕೂಡ ನಾವು ಕೂಡ ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ದೇವೇಗೌಡರ ಜೊತೆಯಲ್ಲಿರುವಂತಹ ಫೋಟೋಗಳನ್ನ, ಪ್ರಭಾವಿ ವ್ಯಕ್ತಿಗಳ ಜೊತೆಯಲ್ಲಿರುವಂತಹ ಫೋಟೋಗಳನ್ನ ಬಳಸಿ ಮಹಿಳೆಗೆ ವಾಪಸ್ ಅದನ್ನೇ ಕಳಿಸಿ, ನಾನು ದೇವೇಗೌಡರ ಜೊತೆ ಇದ್ದೀನಿ, ಗನ್ ಮ್ಯಾನ್ ಇದ್ದೀನಿ, ಒಂದು ವೇಳೆ ನೀ ಹಣವನ್ನ ಪದೇ ಪದೇ ಕೇಳಿದ್ರೆ ನಿನಗೆ ನಾನು ದೊಡ್ಡ ದೊಡ್ಡ ಪ್ರಭಾವಿಗಳಿಂದ ನಿನ್ನ ಲಾಕ್ ಮಾಡಿಸ್ತೀನಿ, ನಿನ್ನ ಅರೆಸ್ಟ್ ಮಾಡಿಸ್ತೀನಿ ಅನ್ನುವಂತ ಒಂದು ದಬ್ಬಾಳಿಕೆಯನ್ನು ಕೂಡ ಮಹಿಳೆಗೆ ಕೊಟ್ಟಿದ್ದಾನೆ. ಮತ್ತೆ ಬೆಳಗ್ಗೆ 10 ಗಂಟೆ ಸುಮಾರು ಮತ್ತೆ ಮಧ್ಯರಾತ್ರಿಯಲ್ಲಿ ಒಂಟಿ ಮಹಿಳೆ ಇರುವಂತ ಮನೆಗೆ ಬಂದು ಗಲಾಟೆಯನ್ನು ಕೂಡ ಮಾಡಿದ್ದಾನೆ ಅನ್ನುವಂಥದ್ದು ಶೋಭಾ ಕೂಡ ಮಾಧ್ಯಮದ ಎದುರು ಹೇಳಿಕೊಂಡಿದ್ದಾಳೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಈ ವೆಂಕಟೇಶ್ ಎಂಬುವನು ಪೊಲೀಸ್ ಅಧಿಕಾರಿಯಾಗಿದ್ದು, ಅಂದ್ರೆ ಈತನೇ ಕೂಡ ಸ್ಟೇಷನ್ಗಳಿಗೆ ಹೋಗಿ ದೂರನ್ನು ಕೊಡಿರ್ತಾನೆ. ಎಲ್ಲಿ ಮಹಿಳೆ ನ್ಯಾಯಕ್ಕಾಗಿ ಯಾವ ಸ್ಟೇಷನ್ ಮೆಟ್ಟಿಲು ಹತ್ತಿರ್ತಾಳೋ ಅಂದರಲ್ಲಿ ಪೊಲೀಸ್ ಠಾಣಾ ಮೆಟ್ಟಿಲನ್ನು ಹತ್ತಿದಾಗ ಅಲ್ಲೇ ಕೂಡ ಈತನು ಕೂಡ ಹೋಗಿ ನಾನು ASI ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಆದ್ರೆ ನನಗೆ ಹಣದ ಸಮಸ್ಯೆ ಇತ್ತು, ಹಾಗಾಗಿ ಆಕೆಯ ಬಳಿ ನಾನು ಹಣವನ್ನ ಇಸ್ಕೊಂಡಿದ್ದೆ, ಅದನ್ನ ಬಿಟ್ರೆ ಯಾವುದೇ ರೀತಿ ಮೋಸ ಇಲ್ಲ ಅನ್ನುವಂಥದ್ದನ್ನ ಕೂಡ ಈತನು ಕೂಡ ಒಂದು ದೂರನ್ನು ಕೂಡ ಕೊಟ್ಟಿರ್ತಾನೆ ಅಂತಾನೆ ಹೇಳ್ಬೋದು. ಆದ್ರೆ ಎಲ್ಲಿ ಕೂಡ ಈತ ಸಿಗ್ತಾ ಇಲ್ಲ ಸದ್ಯಕ್ಕೆ. ಯಾವುದೊಂದು ಸ್ಟೇಷನ್ ಅಲ್ಲಿ ಕೂಡ ಈತನ ಮಾಹಿತಿ ಕೂಡ ಕಲೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಈತ ದೇವೇಗೌಡರ, ಅದರಲ್ಲೂ ಪ್ರಭಾವಿ ಮಾಜಿ ಪ್ರಧಾನಿಯವರ ಫೋಟೋವನ್ನ ಬಳಸಿಕೊಂಡು, ಅವ್ರ ಜೊತೆಯಲ್ಲಿ ಯಾವಾಗ ತೆಗೆಸ್ಕೊಂಡಿದ್ನೋ ಗೊತ್ತಿಲ್ಲ ಆ ಫೋಟೋನ, ಆ ಒಂದು ಫೋಟೋವನ್ನ ಬಳಸಿಕೊಂಡು ನಾನು ಗನ್ ಮ್ಯಾನ್ ಇದ್ದೀನಿ, ಯಾವುದೇ ರೀತಿಯಾದಂತ ನೀನು ಪೊಲೀಸ್ ಸ್ಟೇಷನ್ ಅದು ಇದು ಮೆಟ್ಲೆತ್ತಿದ್ರೆ ನೇರವಾಗಿ ನಿನಗೆ ನಾನು ಅರೆಸ್ಟ್ ಅನ್ನ ಮಾಡಿಸ್ತೀನಿ, ನಿನಗೆ ದಬ್ಬಾಳಿಕೆಯನ್ನು ಮಾಡಿಸ್ತೀನಿ ಅನ್ನುವಂತ ಒಂದು ದೌರ್ಜನ್ಯ ದರ್ಪವನ್ನ ಎಸಗಿದ್ದಾನೆ ಅಂತಾನೆ ಹೇಳ್ಬೋದು. ಇದರಿಂದ ಭಯಗೊಂಡಿರುವಂತಹ ಶೋಭಾ ಎನ್ನುವಂತ ಮಹಿಳೆ ನೇರವಾಗಿ ಗೃಹ ಸಚಿವಾಲಯಕ್ಕೆ ಭೇಟಿಯನ್ನ ಕೊಡ್ತಾಳೆ. ಗೃಹ ಸಚಿವಾಲಯದಲ್ಲಿ ನೇರವಾಗಿ ಗೃಹ ಸಚಿವರನ್ನೇ ಮೀಟ್ ಆಗಿ ಮಾತಾಡ್ತಾಳೆ. ಸರ್, ನನಗೆ ಈ ರೀತಿಯಾದಂತಹ ಥ್ರೆಟ್ ಇದೆ, ನನ್ನ ಹಣವನ್ನ ನಾವು ಕಷ್ಟಪಟ್ಟು ಒಡವೆಯನ್ನ ಮಾರಿ ಒಂದು ಸೈಟ್ ಮಾಡೋಣ ಅನ್ನುವಂಥದಕ್ಕೋಸ್ಕರ ಹಣವನ್ನ ದುಂಡಿಗಿಟ್ಕೊಂಡು ಕೊಟ್ಟಿದ್ವಿ.